ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಕ್ಷೇತ್ರ ಬೆಳಗಲಿಯ ಬಂದಲಕ್ಷ್ಮಿ ತಾಯಿಯ ಜಾತ್ರೆ ಉತ್ಸವವನ್ನು ನೋಡಿಕೊಂಡು ಬರೋಣ ಬನ್ನಿ. ಈ ಊರು ನಮ್ಮ ಮಾಲಿಂಪುರದಿಂದ 5 ಕಿಲೋಮೀಟರ್ ದೂರದಲ್ಲಿ ಇದೆ. ಬೆಳಗಲಿಯ ಎಂಬ ಊರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರನ್ನಬೆಳಗಲಿಯಲ್ಲಿ ಬರುತ್ತೆ. ಈ ಜಾತ್ರೆಯ ಉತ್ಸವವನ್ನು ನೋಡಲು ಎಂದು ಹಲವಾರು ಹಳ್ಳಿಗಳಿಂದ ಗ್ರಾಮಗಳಿಂದ ಟ್ರ್ಯಾಕ್ಟರ್ಗಳಲ್ಲಿ ಹಾಗೂ ನಡೆದುಕೊಂಡು ಬರುತ್ತಾರೆ. ನಮ್ಮ ಉತ್ತರ ಕರ್ನಾಟಕ ಜಾತ್ರೆಗಳು ಅಂದ್ರೇನೆ ಹಾಗೆ ರಾತ್ರಿ ವೇಳೆಯಲ್ಲಿ ಸಾಗುತ್ತವೆ. ತೇರು ಹಾಗೂ ಮರತೇರು ಇರುತ್ತೆ, ಅದಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರುತ್ತಾರೆ. ಬಂದಲಕ್ಷ್ಮಿಯ ತಾಯಿಯ ದೇವಾಲಯವನ್ನು ನೂತನ ವಿನ್ಯಾಸದಲ್ಲಿ ಕಟ್ಟಿಸುತ್ತಿದ್ದಾರೆ. ಸುಮಾರು 2 ಕೋಟಿಗಿಂತಲೂ ಹೆಚ್ಚಿನ ಹಣ ಹಾಕಿ ಪ್ರಾಚೀನ ಕೆತ್ತನೆಯಲ್ಲಿ ಹಾಗೆ ರಚಿಸಿದ್ದಾರೆ. ಇದನ್ನು ನೋಡಲು ತುಂಬಾ ಮನಮೋಹಕರ ದೃಶ್ಯವಾಗಿ ಕಾಣಿಸುತ್ತದೆ. ಯಾವುದೇ ಪ್ರಾಚೀನ ಶಿಲೆಗಳಿಗಿಂತಲೂ ಕಮ್ಮಿಯಾಗಿಲ್ಲ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ, ಕಾಣುವ ದೈವವೇ. ವಿಶೇಷತೆ ಏನೆಂದರೆ ಎಲ್ಲ ಗ್ರಾಮದ ಊರಿನ ದೇವಾಲಯಗಳ ಪಾಲಕಿಗಳು ಈ ಜಾತ್ರೆಯಲ್ಲಿ ಇನ್ನಷ್ಟು ರಂಗು ಹೆಚ್ಚಿಸಲು ಬಂದಿರುತ್ತವೆ ಮತ್ತು ಎಲ್ಲರೂ ಆಶೀರ್ವಾದವನ್ನು ಪಡೆಯುತ್ತಾರೆ. 15ಕ್ಕೂ ಹೆಚ್ಚು ಪಾಲಿಕೆಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರುತ್ತವೆ. ಬಾರೋ ನಮ್ ತೇರಿಗೋಗೋಣ ಭಲಾರೆ ಹತ್ತೂರೆ ಬಂತು, ಬಾರೋ ನಮ್ ತೇರಿಗೋಗೋಣ. ಜಾತ್ರೆಗೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸುಮಾರು 3 ದಿನಗಳ ಕಾಲ ಈ ಅನ್ನ ಪ್ರಸಾದ ಇರುತ್ತದೆ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಇದನ್ನು ಯಾವತ್ತೂ ಕೆಡಿಸಬೇಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರವನ್ನು ಬಳಸಿಕೊಂಡು ಮತ್ತು ಬೇರೆಯವರಿಗೆ ನೀಡಿ, ಅದನ್ನು ಚೆಲ್ಲಬೇಡಿ. ಊಟ 2 ಸಲ ಆದರೂ ಪರವಾಗಿಲ್ಲ, ಆದರೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀಡಿಸಿಕೊಳ್ಳಿ. 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನೀವು ತಿಂದಿರುವ ತಾಟನ್ನು ನೀವೇ ತೆಗೆದುಕೊಂಡು ಬೇರೆಯವರಿಗೆ ನೀಡಿ, ಸಹಾಯ ಆಗುತ್ತದೆ. ಜಾತ್ರೆ ಎಂಬುದು ಊರಿನ ಜನರಿಗೆ ಖುಷಿ ಅಂದರೆ ಅದೆಷ್ಟೋ ಜನರಿಗೆ ಅದೇ ಹೊಟ್ಟೆಪಾಡವಾಗಿರುತ್ತೆ. ಅದನ್ನೇ ನಂಬಿಕೊಂಡು ಹಲವಾರು ಜನ ನಂಬಿಕೊಂಡು ಇರುತ್ತಾರೆ. ಅವರಿಗೆ ಅದೇ ಹಬ್ಬವಾಗಿರುತ್ತದೆ. ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ 2 ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೈಕಳು. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ಗಂಟ ಜಗಳ ಆಡಂಗಿಲ್ಲ ನಮ್ಮ. ಹಾಗೆಯೇ ಬರುವಾಗ ಈ ದೇವಸ್ಥಾನದ ಮುಂದೆ ಈ ವೇಷಧಾರಿಗಳು ಹಲವಾರು ರೀತಿಯಲ್ಲಿ ಜನರಿಗೆ ಮನರಂಜನೆಯನ್ನು ಕೊಡುತ್ತಿದ್ದರು. ಹಾಗೆಯೇ ತಮ್ಮ ಪಾತ್ರದ ಮೂಲಕ ಸನ್ನಿವೇಶಗಳನ್ನು ತಿಳಿಸುತ್ತಿದ್ದರು. ಇಲ್ಲಿಯ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.